ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ ನಿಮ್ಮ ಕಂಪ್ನಿಯಿಂದ ಅಪೋಲೋ ಟ್ರ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ ಸರ್? ನಮ್ಮದು ಬಂದು ಹಾವೇರಿಯಿಂದ ಎಸ್ಕ್ವೈರ್ ಎಂಟರ್ಪ್ರೈಸಸ್ ಅಂತ. ಓಕೆ. ನಾವು ಅಪೋಲೋ ಟ್ರ್ಯಾಕ್ಟರ್ ಅಧಿಕೃತ ಮಾರಾಟಗಾರ ಇದ್ದೀವಿ. ಓಕೆ. ನಮ್ಮ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ವಿಶೇಷತೆ ಹೇಳಬೇಕಂದ್ರೆ, ಇದು ಟೈರು ಹಿಂದಿಂದ ಹೊರಗೆ 2.5 ಅಡಿ ಇರುತ್ತೆ. ಓಕೆ. ಇದು ಇಂಡಿಯಾದಲ್ಲೇ ಒಂದೇ ಟ್ರ್ಯಾಕ್ಟರ್ ಇರೋದು. ಇಂಡಿಯಾದಲ್ಲಿ ಒಂದೇ ಟ್ರ್ಯಾಕ್ಟರ್ ಸರ್. ಓಕೆ. 2.5 ಅಡಿ ಅಗಲದಲ್ಲಿ. 2.5 ಅಡಿ ಅಗಲದಲ್ಲಿ ಈ ಸೆಗ್ಮೆಂಟಲ್ಲಿ ಇದೊಂದೇ ಗಾಡಿ, ಇದು ಒಂದೇ ಇರೋದು. ಹೌದು. ಈ 3 ಅಡಿ ಮೇಲೆ ತುಂಬಾ ಗಾಡಿ ಇದಾವೆ, ಬೇರೆ ಬ್ರ್ಯಾಂಡ್ ತುಂಬಾ ಇದೆ. 2.5 ಇರೋದು ಒಂದೇ ಇಂಡಿಯಾದಲ್ಲಿ. ಸರ್ ಈಗ ಕ್ಯಾಶುವಲ್ ಆಗಿ ಕೇಳಬೇಕು ಅಂದ್ರೆ, ಇದು ವೀಡರ್ ಸೆಗ್ಮೆಂಟ್ ಬರುತ್ತಾ ಅಥವಾ ಟಿಲ್ಲರ್ ಸೆಗ್ಮೆಂಟ್? ಇಲ್ಲ ಸರ್, ಇದು ಟ್ರ್ಯಾಕ್ಟರ್ ಸೆಗ್ಮೆಂಟೇ ಬರುತ್ತೆ. ಟ್ರ್ಯಾಕ್ಟರ್ ಸೆಗ್ಮೆಂಟೇ ಬರುತ್ತೆ. RTO ಅಲ್ಲೇ ನಿಮ್ಮ ಟ್ರ್ಯಾಕ್ಟರ್ ಅಂತಾನೆ ಮೆನ್ಷನ್ ಮಾಡಿ ರಿಜಿಸ್ಟ್ರೇಷನ್ ಆಗುತ್ತೆ, ಇನ್ಸೂರೆನ್ಸ್ ಬರುತ್ತೆ, ನಿಮಗೆ ಲೋನ್ ಎಲ್ಲ ನೀವು ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಆಗುತ್ತೆ? ಹೌದು, 100% ರಿಜಿಸ್ಟ್ರೇಷನ್ ಆಗುತ್ತೆ. ಸರ್ ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ 2.5 ಅಡಿ ಟ್ರ್ಯಾಕ್ಟರ್ ಇದು? ಹೌದು ಸರ್, ಇಂಡಿಯಾದಲ್ಲಿ ಫಸ್ಟ್ ಇದೆ. ಇಂಡಿಯಾದಲ್ಲಿ ಫಸ್ಟ್ ಇದೆ. ಗುಜರಾತ್ ಬೇಸ್ ಕಂಪ್ನಿ ಇದು. ಸರ್ ಇದು ಇಂಜಿನ್ HP ಕ್ಯಾಟಗರಿ ಎಷ್ಟು ಬರುತ್ತೆ? ಇಂಜಿನ್ ಬಂದು 15 HP ಗ್ರೀವ್ಸ್ ಕಂಪ್ನಿ ಇಂಜಿನ್ ಬರುತ್ತೆ. ಓಕೆ. ಗ್ರೀವ್ಸ್ ಇಂಜಿನ್ ಬರುತ್ತೆ. ಇದು 2 ಲೀಟರ್ ಇಂಜಿನ್ ಆಯಿಲ್ ಬರುತ್ತೆ. ಅದಕ್ಕೆ ನಿಮ್ಮ ಬೈಕ್ ಥರ ಮೇಂಟೆನೆನ್ಸ್ ಬರುತ್ತೆ. ಓಕೆ. ಸರ್ PTO ಮತ್ತು RPM ಏನು ಸ್ಪೀಡ್? PTOದಲ್ಲಿ ನಿಮಗೆ ನಮ್ಮದಲ್ಲಿ 2 ಸ್ಪೀಡ್ ಇದೆ. ಒಂದು 540 ಸ್ಪೀಡ್ ಇದೆ, ಒಂದೊಂದು 1000, 2 RPM ಬರುತ್ತೆ. ಓಕೆ. ಸರ್ ಇದು ಈಗ ಅಡಿಕೆ ದಾಯಿಗಳಲ್ಲಿ ಕೆಲವರು ಇಂಟರ್ ಕಲ್ಟಿವೇಶನ್ ಅಂತ ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದು ಮೊದಲಿಗೆಲ್ಲ 9 ಅಡಿ 10 ಅಡಿಗೆಲ್ಲ ಈಗ 4.25 ಅಡಿ 5 ಅಡಿ 6 ಅಡಿಗೆಲ್ಲ ದಾಯ ಮಾಡ್ಕೊಂತೆ. ಅದರಲ್ಲಿ ಸಲೀಸಾಗಿ ದಾಟುತ್ತಾ ಮಿನಿಮಮ್ 6 ಅಡಿಗೆ ಬೆಸ್ಟ್ ಇದೆ. 6 ಅಡಿ 6 ಅಡಿ ನೀವು ನಮ್ಮ ಚಿತ್ರದುರ್ಗ ಸೈಡ್ ಆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಅವರೆಲ್ಲ 6 ಅಡಿ ಹಳೆದಾಯ ಎಲ್ಲ ಇದೇ ಟ್ರ್ಯಾಕ್ಟರ್ ಯೂಸ್ ಮಾಡ್ತಿದ್ದಾರೆ. ಇದೇ ಟ್ರ್ಯಾಕ್ಟರ್ ಯೂಸ್ ಮಾಡ್ತಿದ್ದಾರೆ. 6 ಅಡಿ ಮೇಲೆ ಯಾವ ದಾಯಿದ್ರು ನಡೆಯುತ್ತೆ. ಓಕೆ. ಸರ್ ಈಗ ಇಂಪ್ಲಿಮೆಂಟ್ಸು ಸೂಟಬಲ್ ಆಗುವಂಥ ಇಂಪ್ಲಿಮೆಂಟ್ಸ್ ಯಾವೆಲ್ಲ ಯೂಸ್ ಮಾಡ್ಬೋದು? ಅದಕ್ಕೆ ನಿಮಗೆ ರೋಟ್ರ್ ಅಂತೂ ಕಾಮನ್ ಆಗಿ ಬರುತ್ತೆ. 2.5 ಅಡಿ ರೋಟ್ರೇ ಬರೋದು. ಓಕೆ. ರಿವರ್ಸ್ ಫಾರ್ವರ್ಡ್ ಬರುತ್ತೆ, ಎಲ್ ಬ್ಲೇಡ್ ಥರನೂ ಬರುತ್ತೆ. ಓಕೆ. ಎಲ್ ಬ್ಲೇಡ್ ಅಂದರೆ ನಿಮ್ಗೆ 12 ಬ್ಲೇಡ್ ರೋಟ್ರ್ ಬರುತ್ತೆ. ಓಕೆ. ನಂತರ ರಂಟೆ ಬರುತ್ತೆ, ಕಲ್ಟಿವೇಟರ್ ಬರುತ್ತೆ, ಬೀಜಾಪಿತ ಕೂರಿಗೆ, ಬೂಮ್ ಸ್ಪ್ರೇ ಬರುತ್ತೆ 12 ನೋಸಲ್ದು, 200 ಲೀಟರ್ ಕೆಪಾಸಿಟಿದು. ಓಕೆ. ಟ್ರಾಲಿ ಬರುತ್ತೆ. 4 ಅಡಿ 6 ಅಡಿ ಟ್ರಾಲಿ ಹಾಕೋಬಹುದು. ಸರ್ ವಿತ್ ಇದ್ರ ಟ್ರಾಲಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆಯಾ? ಇಲ್ಲ ಸರ್, ರಿಜಿಸ್ಟ್ರೇಷನ್ ಇರಲ್ಲ. ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಸರ್ ಇದರಲ್ಲಿ ಎಡೆಗುಂಟೆ ಏನಾದರೂ ನಾವು ಎಡೆಗುಂಟೆ ಮಾಡ್ಬೋದು ಸರ್. ಹೈಟ್ ವೀಲ್ ಹಾಕೊಂಡು ಎಡೆಗುಂಟೆ ಮಾಡ್ಬೋದು. ಇದು ಟ್ರ್ಯಾಕ್ಟರ್ ವೇಟ್ ಬಂದು 640 kg ಬರುತ್ತೆ. ಹಾಗಾಗಿ ನೀವು ಎಡೆಗುಂಟೆ ಹೊಡೆಗೆ ತುಂಬ ಸೂಟೇಬಲ್ ಆಗಿದೆ, ತುಂಬ ಈಸಿ ಆಗುತ್ತೆ. ಸರ್ ಈಗ ಬೂಮ್ ಸ್ಪ್ರೇಯರು ಈಗ ನಾರ್ತ್ ಕರ್ನಾಟಕ ಬೂಮ್ ಸ್ಪ್ರೇಯರ್ ಜಾಸ್ತಿ ಉಪಯೋಗಿಸ್ತಾರೆ. ಅದು ಬೂಮ್ ಸ್ಪ್ರೇಯರು ಮಾಡ್ಬೋದು ಸರ್. ಇದು PTಯಲ್ಲಿ 1000 RPM ಇದೆ. ಹಾಗಾಗಿ ನೀವು ಬೂಮ್ ಸ್ಪ್ರೇ ಡೈರೆಕ್ಟ್ ಆಗಿ ಇದಕ್ಕೆ ಆಪ್ಷನ್ ಮಾಡ್ಕೋಬಹುದು. 12 ನೋಸಲ್ಲು 200 ಲೀಟರ್ ಟ್ಯಾಂಕ್ ಹಾಕಬಹುದು. ಸರ್ ಈಗ ಸರ್ವಿಸ್ ಮೇಂಟೆನೆನ್ಸ್ ಅಂತ ಬಂದಾಗ, ಸರ್ವಿಸ್ ಅಂದರೆ ಸರ್ ನಾವೇನು ಮಾಡ್ತೀವಿ, ಕಸ್ಟಮರ್ ಇದ್ದಲ್ಲಿಗೆ ಮೆಕ್ಯಾನಿಕ್ ಕಳಿಸಿ ಸರ್ವಿಸ್ ಮಾಡಿಸ್ತೀವಿ. ಓಕೆ. ಈ ಟ್ರ್ಯಾಕ್ಟರ್ ಇದೆ ಅಲ್ಲ, ಹಾಗಾಗಿ ಅವರು ಶೋರೂಮ್ ಥರ ಅವಶ್ಯಕತೆ ಇಲ್ಲ. ನಾವೆಲ್ಲಿ ಮೆಕ್ಯಾನಿಕ್ ಕಳಿಸಿ ಸರ್ವಿಸ್ ಮಾಡ್ತೀವಿ. 4 ಸರ್ವಿಸ್ ಫ್ರೀ ಇರ್ತವೆ. 4 ಸರ್ವಿಸ್ ಫ್ರೀ ಇರುತ್ತೆ. ಆಮೇಲೆ ಪೇಡಬಲ್ ಸರ್ವಿಸ್. ಹೌದು ಸರ್. ಸರ್ ಈಗ RTO ಪರ್ಮಿಷನ್ ಒಂದು ರಿಜಿಸ್ಟ್ರೇಷನ್ ಲೆಕ್ಕಾಚಾರಕ್ಕೆ ಬಂದಾಗ ಇದು ಅದೇ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಸರ್. ಎಲ್ಲ ನಿಮ್ಮದೇ RTO ಇನ್ಸೂರೆನ್ಸ್ ಎಲ್ಲ ನಾವೇ ಮಾಡಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ? ಸರ್ ಇದಕ್ಕೆ ಸೆನ್ಸರ್ ಅವಶ್ಯಕತೆ? ಸೆನ್ಸರ್ ಇದು ಹಿಂದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಬೇಕಾದರೆ. ಇದು ADDC ಸೆನ್ಸರ್ ಅಂತೀವಿ. ಓಕೆ. ಇದು ನಮ್ದು ಇಂಪ್ಲಿಮೆಂಟ್ ಏನಾದರೂ ನೆಲದಲ್ಲಿ ಸಿಕ್ಕಂಡ್ರೆ ಆಟೋಮೆಟಿಕ್ ಆಗಿ ಲಿಫ್ಟ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ಅದೇ ಲಿಫ್ಟ್ ಆಗುತ್ತೆ. ಅದರಿಂದ ನಮ್ದು ಇಂಪ್ಲಿಮೆಂಟ್ ಹಾಳಾಗಲ್ಲ, ಟ್ರ್ಯಾಕ್ಟರ್ಗೂ ಏನೂ ಸಮಸ್ಯೆ ಬರಲ್ಲ. ಹೌದೌದು. ನಿಮ್ಮ ದೊಡ್ಡ ಟ್ರ್ಯಾಕ್ಟರ್ಲ್ಲಿ ಇರೋ ಥರ ಎಲ್ಲ ಆಪ್ಷನ್ಸು ಇದೆ ಇದರಲ್ಲಿ. ಸರ್ ಇದು ಗೇರ್ ಸಿಸ್ಟಮ್, ಗೇರ್ ಅಂದರೆ ಎಷ್ಟು ಗೇರ್ ಬರುತ್ತೆ ಸರ್? ಇದು ಫಾರ್ವರ್ಡ್ 6+2 ಅಂತೀವಿ. ಓಕೆ. 6+2 ಅಂದರೆ 6 ಫಾರ್ವರ್ಡು 2 ರಿವರ್ಸ್ ಬರುತ್ತೆ. ಹೌದು ಸರ್ ಈಗ ಬ್ರೇಕಿಂಗ್ ಸಿಸ್ಟಮಲ್ಲಿ ಸಿಂಗಲ್ ಬ್ರೇಕ್ ಕೇಳ್ತಾರೆ ರೈತರು. ಇದೆ ಸರ್, ಸಿಂಗಲ್ ಬ್ರೇಕ್ ಇದೆ. ತೋರಿಸಿದ ಬನ್ನಿ ಸಿಂಗಲ್ ಬ್ರೇಕ್. ಇದು ಸಿಂಗಲ್ ಬ್ರೇಕು. ಇದು ಈ ಥರ ಮಾಡ್ಕೊಂಡ್ರೆ ಸಪ್ರೇಟ್ ಆಗುತ್ತೆ. ಹೌದು, ಸಿಂಗಲ್ ಬ್ರೇಕ್ ಸಿಸ್ಟಮ್ ಇದೆ ಅದರಲ್ಲಿ. ಸರ್ ಈಗ ಇದು PTO ಸಾಫ್ಟು ಇದು ಉಪಯೋಗಿಸ್ತೀವಿ ಅಂತ ಹೇಳಿದ್ವಿ. ಈಗ ದೊಡ್ಡ ಗಾಡಿದು ಕೆಲವರು ಸಣ್ಣ ಗಾಡಿಗೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬಿಡ್ತಾರೆ. ಆ ಥರ ಏನಾದರೂ ಇದಕ್ಕೆ ಎಲ್ಲ ಒಂದೇ ಥರಕ್ಕೆ ಆಗಂಥದ್ದು ಅಥವಾ ಇದಕ್ಕೆ ಸಪ್ರೇಟ್ ಬರುತ್ತೆ? PTO ಸಾಫ್ಟ್ ಇಂದ ರೋಟೋವೇಟ್ರ್ ಇವೆಲ್ಲ ಇದಕ್ಕೆ 2.5 ಅಡಿದು ರೋಟೋವೇಟರ್ ಬರುತ್ತೆ. ಇದಕ್ಕೆ ಸೂಟೇಬಲ್ ಅದೇ ಆಗೋದು. ಅದೇ ಆಗೋದು. ಬಾಕಿ ನೀವು ನೀರೆತ್ತ ಪಂಪು, ಔಷಧಿ ಪಂಪ್ ಎಲ್ಲ ದೊಡ್ಡ ಟ್ರ್ಯಾಕ್ಟರ್ ಹಾಕೋಬಹುದು. ಸರ್ ಇದು ಸ್ಟೇರಿಂಗ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ನಾರ್ಮಲ್? ಇದು ನಾರ್ಮಲ್ ಮ್ಯಾನುವಲ್ ಸ್ಟೇರಿಂಗ್ ಸರ್ ಇದು. ಆದರೆ ಇದು ಪವರ್ ಸ್ಟೇರಿಂಗ್ ಥರನೇ ವರ್ಕ್ ಆಗುತ್ತೆ. ಹೆಂಗಂದ್ರೆ ಬೇರೆ ಟ್ರ್ಯಾಕ್ಟರ್ಲೆಲ್ಲ ಇಲ್ಲಿ ಬುಷ್
ಬ್ರಷ್ ಇರುತ್ತೆ. ಹೌದು. ನಮ್ದಲ್ಲಿ ಇಲ್ಲಿ ಬೇರಿಂಗ್ ಇದೆ, ಹಾಗಾಗಿ ನಿಮಗೆ ಪವರ್ ಸ್ಟೇರಿಂಗ್ ಫೀಲೇ ಕೊಡುತ್ತೆ. ಭಾಳ ಈಸಿಯಾಗಿ ನಿಮಗೆ ಟರ್ನ್ ಆಗುತ್ತೆ. ಟರ್ನ್ ಆಗುತ್ತೆ. ಇದರಲ್ಲಿ ಈಗ ಕಸ್ಟಮರ್ ಏನಾದರೂ ಕಸ್ಟಮೈಸ್ ಕೇಳಿದ್ರೆ ಮಾಡ್ಕೊಡ್ತೀರಾ ನೀವು? ಹಾಂ, ಮಾಡ್ಕೊಡ್ತೀವಿ. ಪವರ್ ಸ್ಟೇರಿಂಗ್ ಕೇಳಿದ್ರೆ ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಕೊಡಲ್ಲ, ಯಾಕಂದರೆ ಅದು ಕಂಪ್ನಿಯಿಂದ ಬರಬೇಕು. ಓಕೆ. ಇದರಲ್ಲಿ ನಿಮಗೆ ಈ ಥರ ಬೇರಿಂಗ್ ಸಿಸ್ಟಮ್ ಇದೆ. ಬೇರಿಂಗ್ ಸಿಸ್ಟಮ್ ಇದು ಮಾಡ್ಬೋದು ಸರ್. ಈಗ ಇದು ಯಾವುದೆಲ್ಲ ಇಂಪ್ಲಿಮೆಂಟ್ ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋ ರೈತರು? ರೆಗ್ಯುಲರ್ ಆಗಿ ನಾವು ರೋಟರ್ ಅಂತೂ ನಮ್ಮ ಕಸ್ಟಮರ್ ಮಾಡ್ತಾ ಇದ್ದಾರೆ ಯೂಸು. ಬೇರೆದವರು ಬೂಮ್ ಸ್ಪ್ರೇ ಯೂಸ್ ಮಾಡ್ತಿದ್ದಾರೆ, ಆಮೇಲೆ ಕುಂಟೆ ಯೂಸ್ ಮಾಡ್ತಿದ್ದಾರೆ, ಟ್ರಾಲಿ ಯೂಸ್ ಮಾಡ್ತಿದ್ದಾರೆ, ಇಷ್ಟು ಯೂಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್.